ಲಘು ಉದ್ಯೋಗ ಭಾರತಿ ಐಎಂಎಸ್ ಸೇರಿದಂತೆ ವಿವಿಧ ಸಂಸ್ಥೆಗಳ ಸಹಯೋಗದಲ್ಲಿ ಭಾರತೀಯ ತಯಾರಿಕಾ ಪ್ರದರ್ಶನ 2025ರ ಪೂರ್ವಭಾವಿ ಕಾರ್ಯಕ್ರಮವನ್ನು ಬೆಂಗಳೂರಿನಲ್ಲಿಂದು ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಐಎಂಎಸ್ ಸದಸ್ಯ ಹಾಗೂ ಸಲಹೆಗಾರ ಸುನಿಲ್ ದೇದರ್ಜಿ, ಬಿಇಎಲ್ ಮುಖ್ಯಸ್ಥ ಮನೋಜ್ ಜೈನ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನವೆಂಬರ್ನಲ್ಲಿ 3 ದಿನಗಳ ಪ್ರದರ್ಶನದ ಕೈಪಿಡಿ ಬಿಡುಗಡೆ ಮಾಡಲಾಯಿತು. ಬಳಿಕ ಐಎಂಎಸ್ ಸಂಸ್ಥೆಯ ಮುಖ್ಯಸ್ಥ ಎಚ್ಪಿಎಸ್ ಕೃಷ್ಣ ಹಲವು ವರ್ಷಗಳಿಂದ ಭಾರತೀಯ ತಯಾರಿಕಾ ಪ್ರದರ್ಶನ ಆಯೋಜಿಸುತ್ತಿದ್ದು, ಇತ್ತೀಚಿನ ವರ್ಷಗಳಲ್ಲಿ ಬಾಹ್ಯಾಕಾಶ ಸಂಶೋಧನಾ ಕ್ಷೇತ್ರದಲ್ಲಿ ಹೆಚ್ಚಿನ ಉದ್ಯಮಿಗಳು ಆಸಕ್ತಿ ತೋರುತ್ತಿದ್ದಾರೆ. ಈ ಬಾರಿ ನವೆಂಬರ್ 6ರಿಂದ 3 ದಿನ ನಡೆಯುವ ಕಾರ್ಯಕ್ರಮದಲ್ಲಿ ರಾಜ್ಯ ಮತ್ತು ಹೊರ ರಾಜ್ಯದಿಂದ 450ಕ್ಕೂ ಹೆಚ್ಚು ಉದ್ಯಮಿಗಳು ಭಾಗವಹಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು. Still you have a event on 2-3 months. 50% is already booked. That's for the information. And we are expecting about 450 participants. ಲಘು ಉದ್ಯೋಗ ಭಾರತೀಯ ಕರ್ನಾಟಕ ಶಾಖೆಯ ಅಧ್ಯಕ್ಷ ಕೆ ನಾರಾಯಣ ಪ್ರಸಾದ್, ರಾಜ್ಯದಲ್ಲಿ ನವೋದ್ಯಮಗಳು ಹೆಚ್ಚುತ್ತಿದ್ದು ಇದರಿಂದ ಹೂಡಿಕೆದಾರರಿಗೆ ಅನುಕೂಲವಾಗಲಿದೆ ಎಂದು ತಿಳಿಸಿದರು. Shared their common goal to foster self-reliant India by making MSMEs globally competitive and locally empowered. ಸುನಿಲ್ ದೇದರ್ಜಿ, ಬೆಂಗಳೂರಿನಲ್ಲಿ ಭಾರತೀಯ ತಯಾರಿಕಾ ಪ್ರದರ್ಶನ 2025 ಆರಂಭಿಸಿರುವುದರಿಂದ ಸಣ್ಣ ಉದ್ಯಮಿಗಳಿಗೆ ಅವಕಾಶಗಳು ಹೆಚ್ಚಾಗಲಿವೆ ಎಂದರು. किया है और इसलिए कर्नाटका लघु उद्योग भारती को हम सब लोगों ने धन्यवाद देना चाहिए. इनके कारण ये होता है.